ನೀರು ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ, ತೆಲಂಗಾಣ 4 ರಾಜ್ಯಗಳ ರೈತರಿಗೆ ಮತ್ತು ಜೀವಜಲಕ್ಕೆ, ಪ್ರಾಣಿ ಸಂಕುಲಕ್ಕೆ ಕುಡಿಯುವ ನೀರು ಹಿಡ್ಕೊಂಡು ಬೆಳೆ ಬೆಳೆಯುವ ಸಲುವಾಗಿ ಆಗತಕ್ಕಂಥ ಒಂದು ಅಮೃತ ಸಮಾನ ನೀರು ಯಾವ್ದಾದಿದ್ರೆ ಅದು ಕೃಷ್ಣಾ ನದಿ ನೀರು ಅಂತಕ್ಕಂಥದ್ದು ಜನಜನಿತ ಐತಿಹಾಸಿಕವಾಗಿರ್ತಕ್ಕಂಥದ್ದು. ಹೀಗಾಗಿ ಪ್ರತಿ ವರ್ಷ ಜೂನ್ 7ನೇ ತಾರೀಕಿಗೆ ಕೂಡ್ತಕ್ಕಂಥ ಮೃಗಶಿರ ಮಳೆ, ಮುಂಗಾರು ಮಳೆ ಅದು 7ನೇ ತಾರೀಕಿಗೆ ಜೂನ್ಗೆ ಕೂಡ್ತಂತ ಹೇಳಿದ್ರೆ ಅದು ಜೂನ್ 22ರವರೆಗೆ ಜೋರಾಗಿ ಅಲ್ಲಿ ಮಹಾಬಲೇಶ್ವರ ಬೆಟ್ಟಕ್ಕೆ ಮಳೆ ಆತಂದ್ರೆ ಮಾತ್ರ ಇಲ್ಲಿ ಕೃಷ್ಣಾ ನದಿ ಜೂನ್ 22 ಹೊಳಿ ಬರ್ತಕ್ಕಂಥದ್ದು ನಾವು ನೋಡ್ಕೊಂಡು ಬಂದಿರತಕ್ಕಂಥ ಇತಿಹಾಸ. ಸುಮಾರು 10-11 ವರ್ಷಕ್ಕೊಮ್ಮೆ ಅದು ಆ ಮೃಗಶಿರ ಮಳೆಯಲ್ಲಿ ಕೈ ಕೊಡ್ತಂದ್ರೆ ಆರಿದ್ರ ಮಳೆ ಆಯ್ತಂದ್ರೆ ಮುಂದೆ ಹೊಳಿ ಬರ್ಬೇಕಂದ್ರೆ ನಾವು 1 ತಿಂಗಳು ಕಾಯುವಂತ ಒಂದು ಪರಿಸ್ಥಿತಿ ನಾವು ನೋಡ್ಕೊಂಡು ಬಂದಿರತಕ್ಕಂಥದ್ದು. ಅದೇ ಒಂದು ಪುನರಾವರ್ತನೆ ಇವತ್ತು ಮತ್ತೆ ಈ ವರ್ಷ ಆಗಿರ್ತಕ್ಕಂಥದ್ದು. ಇವತ್ತು ಮೃಗಶಿರ ಮಳೆ ಒಂದು ಹನಿ ಕೂಡ ಮಹಾಬಲೇಶ್ವರ ಬೆಟ್ಟಕ್ಕೆ ಆಗಲಿಲ್ಲ. ಹೃದಯದಿಂದ ಇವತ್ತು ಆರಿದ್ರ ಮಳೆ ಅದು ಕೂಡ ಅದು ಈಗ ಒಂದು ವಾರ ಆಯ್ತು, ಅದು 10 ದಿವಸ ಆಯ್ತು ಕೂಡಿ. ಈಗ ಒಂದು 4 ದಿವಸದಿಂದ ಜೋರಾಗಿ ಮಳೆಯಲ್ಲಿ ಆಗ್ಲಕತ್ತೈತಿ. ಇವತ್ತು ಇನ್ನೂ ನಮಗೆ ಆಶೆ ಐತಿ, ಇನ್ನೊಂದು 15 ದಿವಸದೊಳಗ ಈ ಆಲಮಟ್ಟಿ ಜಲಾಶಯ ತುಂಬತೈತಿ ಅಂತಕ್ಕಂಥ ನಂಬಿಕೆ ಇದೆ. ಅದ್ರ ಜೊತೆಗೆ ಈ ಒಂದು ಕೊರ್ತಿ-ಕೋಲಾರ ಕಾಜ್ವೆ ಇದು ಬೆಂಗಳೂರಿನಿಂದ ದಿಲ್ಲಿಗೆ ಹೋಗ್ಬೇಕಾಗಿತ್ತಂದ್ರ ಹಿಂದಿನ ಕಾಲದಲ್ಲಿ ಬ್ರಿಟಿಷ್ ಕಾಲದಲ್ಲಿ ಯಾವುದೂ ಸಂಪರ್ಕ ರಸ್ತೆ ಇದ್ದಿದ್ದಿಲ್ಲ. ಅವಾಗ ಇದೊಂದು ಸಮೀಪ ಆಗುತ್ತೆ ತಿಳ್ಕೊಂಡು ಬ್ರಿಟಿಷ್ ಕಾಲದೊಳಗ ಇದೊಂದು ಬಂದೋಬಸ್ತ್ ಆಗಿರ್ತಕ್ಕಂಥ ಕಾಜ್ವೆಯನ್ನು ಬ್ರಿಟಿಷ್ ನಿರ್ಮಾಣ ಮಾಡಿದ್ರು. ಇದನ್ನು ಗಚ್ಚು ಮತ್ತು ಕಲ್ಲಿಂದ ನಿರ್ಮಾಣ ಮಾಡತಕ್ಕಂಥ ಒಂದು ಸೇತುವೆ ಇದು. ಬಹುಶಃ ಈಗಿನ ಕಾಲದ ಸೇತುವೆಗಳು ಒಂದು 20-25 ವರ್ಷಕ್ಕೆ ಬೀಳ್ತಾವ. ಅದು ಇನ್ನೂ ಕೂಡ ಈ ಸೇತುವೆ ಗಟ್ಟಿಯಾಗಿರೋದು ಕಾರಣ ಅಂತ ಹೇಳಿ ಆಗಿನ ಪ್ರಾಮಾಣಿಕತೆ ಮತ್ತು ಆಗಿನ ಶ್ರಮ ಅವ್ರನ್ನೆಲ್ಲ ನಾವು ನಡೆಸಬೇಕು. ನಾವೆಲ್ಲ ಕೂಡ ಆಗಿನ ಕಾರ್ಮಿಕರನ್ನ ಮತ್ತು ಮಾಡಿದಂತವ್ರು 104 ವರ್ಷ ಆಗತ್ತಿದೆ. ಹೀಗಾಗಿ ಈ ಸೇತುವೆ ಇದ್ದಾಗ ಮಾತ್ರ, ನದಿ ಬಂದಾಗ ಮಾತ್ರ 4 ತಿಂಗಳ, ಮಹಾಪುರ ಬಂದಾಗ 4 ತಿಂಗಳಲ್ಲಿ ಸಂಚಾರ ಬಂದ್ ಹಾಕಿತ್ತು, ಬಸ್ಗಳು ಬಂದ್ ಹಾಕಿದ್ದು, ಉಳಿದ 8 ತಿಂಗಳ ಸಂಚಾರ ಖುಲ್ಲಾ ಹಾಕಿತ್ತು ಇಲ್ಲಿ. ಹೀಗಾಗಿ ಆ ಒಂದು ಸೇತುವೆಯನ್ನ ಇವತ್ತು ನಾವು ನೋಡೋದಕ್ಕೆ ಸಿಗ್ತಕ್ಕಂಥದ್ದು ನೀರು ಕೃಷ್ಣಾ ನದಿ ಖಾಲಿ ಆಗಿದ್ರಿಂದ ಇವತ್ತು ನಮ್ಗೆ ಸಿಗ್ಲಾಕತೈತಿ. ಅದಕ್ಕೆ ನಮ್ಮ ಎಲ್ಲಾ ರೈತರು ಸೇರಿ ಕೊರ್ತಿ-ಕೋಲಾರ ಸೇತುವೆ ಪುನರ್ನಿರ್ಮಾಣ ಹೋರಾಟ ಸಮಿತಿ ಮತ್ತು ರೈತ ಸಂಘಗಳೆಲ್ಲ ಸೇರಿ ಈ ಒಂದು ಹಳೆಯ ಸೇತುವೆಗೆ ನಾವೊಂದು ಪೂಜಾ ಕಾರ್ಯಕ್ರಮವನ್ನು ಕೋಲಾರದಲ್ಲಿ ಇವತ್ತು ಹಮ್ಮಿಕೊಂಡಿದ್ದೀವಿ. ನಾವು ಕೊರ್ತಿ-ಕೋಲಾರದ ಮಧ್ಯದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಅದನ್ನು ಉದ್ದೇಶ ಏನು ಅಂತ ಹೇಳಿದ್ರೆ ಈ ಸೇತುವೆ ಇತ್ತು ಅಂತ ತಿಳ್ಕೊಂಡು ನಾವು ಹೊಸ ಸೇತುವೆ ನಿರ್ಮಾಣ ಮಾಡೋಕೆ ದಾರಿ ಆಯ್ತು ನಮಗೆ. ಈ ಸೇತುವೆನೇ ನಮಗೆ ಪ್ರೇರಣೆ ಹೋರಾಟ ಮಾಡೋ ಸಲುವಾಗಿ. ಇನ್ನೊಂದು ಸೇತುವೆ ಇತ್ತು, ಸೇತುವೆ ಕಟ್ಟಿಕೊಡ್ರಿ ಅಂತ ವಾದ ಮಾಡಿದ್ವಿ ಸರ್ಕಾರ ಜೋಡಿ, ಹೋರಾಟ ಮಾಡಿದ್ವಿ 10 ವರ್ಷಗಟ್ಟಲೆ. ಮಾಡಿದ್ದಕ್ಕಾಗಿ ಇದು ನಮಗೊಂದು ಶಕ್ತಿ ಕೊಟ್ಟಿರ್ತಕ್ಕಂಥ ಪ್ರೇರಣಾಸ್ಥಳ ಈ ಸೇತುವೆ. ಪೂಜಾ ಮಾಡುವಂತದ್ದು, ಇದನ್ನು ಗೌರವ ಕೊಡುವಂತ ಧರ್ಮ ಇದು. ಹೀಗಾಗಿ ಆ ಒಂದು 97ರಿಂದ ಶುರು ಆಗಿರ್ತಕ್ಕಂಥ ಕೊರ್ತಿ-ಕೋಲಾರ ಸೇತುವೆಯ ಪುನರ್ ಹೋರಾಟ ಸಮಿತಿ ಅವಾಗ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ 50 ವರ್ಷ ಆಗಿತ್ತು. ಸುವರ್ಣ ಮಹೋತ್ಸವ ಆಚರಣೆ ಮಾಡ್ತಿದ್ದು ದೇಶ ತುಂಬಾ. ಅವಾಗ ಇಲ್ಲಿ ಆಲಮಟ್ಟಿಯಲ್ಲಿ 519ಕ್ಕೆ ನೀರು ಸ್ಟಾಕ್ ಮಾಡಿದ್ರು ಇಲ್ಲಿ ನಿಂತು. ಅವಾಗ ನಮಗೆ ಕಾಜ್ವೆ ಏನಿತ್ತು ಇದು ಶಾಶ್ವತವಾಗಿ ಮುಳುಗಿ ಹೋಯ್ತು. ನಮಗ ಅಂದ್ರೆ 8 ತಿಂಗಳು ಮುಳುಗುವಂತ 12 ತಿಂಗಳು ಮುಳುಗಿ ಬಿಡ್ತಾವಾಗ. ಅವಾಗ ನಾವು ವಿಚಾರ ಮಾಡಿ ಇದನ್ನ ಹೋರಾಟ ಮನವಿ ಕೊಡ್ತಿದ್ದೀವಿ. ದೊಡ್ಡ ಹೋರಾಟವನ್ನು ಅವಾಗ ನಾವು ಮಾಡಿದ್ವಿ. ಏನ್ ಮಾಡಿದೇವಿ, ಆ ಆಗಸ್ಟ್ 15 ಏನು ಬಂದಿತ್ತು, 1997 ಆಗಸ್ಟ್ 15 ಸುವರ್ಣ ಮಹೋತ್ಸವ ಏನು ಬಂದಿತ್ತು, ಮುಳುಗಡೆ ಜನರಿಗೆ ಇದೊಂದು ಕರಾಳ ದಿನ ಅಂತ ತಿಳ್ಕೊಂಡು ಕೈಗೆ ಕರಿ ಬಟ್ಟೆ ಕಟ್ಕೊಂಡು ನಾವು ರಾಷ್ಟ್ರ ಧ್ವಜವನ್ನು ಹಾರಿಸಲಿಲ್ಲ. ಕೋಲಾರದಲ್ಲಿ ನಾವು ಬಾಯ್ಕಾಟ್ ಮಾಡಿದೇವೆ. ನಾವು ಈ ಸೇತುವೆ ಮಾಡಿದ್ರೆ ಮಾತ್ರ ನಾವು ಧ್ವಜಾರೋಹಣ ಮಾಡ್ತೇವೆ ಅಂತ ಹೇಳಿ ಒಂದು ಬಾಯ್ಕಾಟ್ ಮಾಡಿ ಒಂದು ಬಿಜ್ಲಿಂದ ಬಿಜಾಪುರ ಕುಡಿಯಾಕ ನೀರು ಹೋಗಿತ್ತು. ಆ ಸೇತುವೆಯನ್ನು ಕಟ್ಟಿದ್ರೆ ಮಾತ್ರ ಕುಡಿಯಾಕ ನೀರು ಕೊಡ್ತೀವಿ, ನಾ ರಕ್ತ ಕೊಡ್ತೀವಿ, ನಾ ನೀರು ಕೊಡಂಗಿಲ್ಲ ಅಂತಕ್ಕಂಥ ಘೋಷಣೆಯೊಂದಿಗೆ ಆ ದೊಡ್ಡ ಹೋರಾಟವನ್ನು ಬಿಜಾಪುರ ಪಂಪ್ ಹೌಸ್ ಹತ್ರ ಅಲ್ಲಿ ನಾವು ಮಾಡಿದ್ವಿ. ಆ ಹೋರಾಟ ಮುಂದುವರ್ಕೊಂಡು ಹೋಗಿ ಮುಂದೆ ಆಗಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಜೆ.ಎಚ್. ಪಟೇಲ್ ರವರು ಮತ್ತು ಆಗಿನ ನೀರಾವರಿ ಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ದಿವಂಗತ ನಾಗೇಗೌಡರು ಆಲಮಟ್ಟಿಗೆ ಬಂದಾಗ ನಮ್ಮೆಲ್ಲರನ್ನು ಕೇಳಿ ಇದಕ್ಕೊಂದು 25 ಲಕ್ಷ ರೂಪಾಯಿ ಮಂಜೂರು, ಹೊಸ ಸೇತುವೆಗೆ ಸರ್ವೆ ಮಾಡೋದಕ್ಕೆ ಮಂಜೂರಿ ಮಾಡಿದ್ರು. ಅವಾಗ ಮಾಡಿ ಅದು ಸರ್ವೆ ಆಯ್ತು, ಎಲ್ಲ ಆಯ್ತು. ಸರ್ವೆ ಆಗಿ ಕಲ್ ತಂದು ಏನು ಹೊಸ ಬ್ರಿಡ್ಜ್ ಆಗೈತೆ ಅಲ್ಲೇ ಕಲ್ಲು ಇಟ್ರು. ಅವ್ರು ಇಟ್ಟ ಮೇಲೆ ಅವಾಗ ಶಾಸಕರಾಗಿರ್ತಕ್ಕಂಥ ಇವತ್ತು ಬಿ.ಎಸ್. ಪಾಟೀಲ್ ಮನಗುಳಿ ಅವ್ರು 30 ವರ್ಷ ಶಾಸಕ ಆಗಿದ್ರು. ಈ ಹೋರಾಟ ಮಾಡುವಾಗ ನಮ್ಮ ಸರಿಯಾಗಿ ಬರಲಿಲ್ಲ ಅವ್ರು. ಯಾವಾಗ ಬ್ರಿಡ್ಜ್ ಆಯ್ತು, ಬ್ರಿಡ್ಜ್ ಆಗುದಿಲ್ಲ ತಿಳ್ಕೊಂಡ್ಬಿಟ್ಟಿದ್ರು ಇದ್ದ MLA ಹಂಗಿದ್ರು. ಅವಾಗ ನಾವು ಆದ್ರೂ ಮಾಡಿದ್ರೆ ಏನೋ ಹುಂಬದೇನಂತ ಮಾಡಿದೆವು. ನಮ್ಮ ಇಡೀ ಹಿಂದೂ ಮುಸ್ಲಿಂ ಎಲ್ಲ ಕೋಲಾರದ ಜನ ಭಾಗವಹಿಸಿದ್ರು, 30 ಜನ ಭಾಗವಹಿಸಿದ್ರು, ಬೀಳಗಿ ಮತ್ತು ಬಾಗೇವಾಡಿ ತಾಲೂಕಿನ ಜನ ವಿಶೇಷವಾಗಿ ಭಾಗವಹಿಸಿದ್ರು. 2 ಜಿಲ್ಲೆಯ ಪ್ರತಿನಿಧಿಗಳು ಮತ್ತು ನಮಗೆ ಸಪೋರ್ಟ್ ಕೂಡ ಮಾಡಿದ್ರು. ಅವಾಗ ಎಲ್ಲ ಪತ್ರ ಕೂಡ ಎಲ್ಲರೂ ಕೊಟ್ಟಿದ್ರು. ಅವಾಗ ಕೆಲವು ಜನ ಕೊಡಲಿಲ್ಲ. ಆ ಒಂದು ಹಿನ್ನೆಲೆಯಿಂದ ಮುಂದೆ ಅದು ಇಲ್ಲಿ ಬೇರೆ ಕಡೆ ಮಾಡ್ಬೇಕಂತ ಪ್ರತಿ ಹೋರಾಟ ಶುರು ಆಯಿತು. ಮತ್ತೆ ನಾವು ಆಲಮಟ್ಟಿ ಧರಣಿ ಮಾಡಿದೆವು. ಧರಣಿ ಮಾಡಿದ ಮೇಲೆ ಅದು ಮತ್ತೊಂದು ಸರ್ವೆ ಆಯ್ತು. ಅದು 1 ಕೋಟಿ ರೂಪಾಯಿಗೆ ದಿಲ್ಲಿ ರೈಟ್ಸ್ ಕಂಪನಿ ಅವ್ರು ಸರ್ವೆ ಮಾಡಿದ್ರು. ಅವರು ಒಂದು 4 ತಿಂಗಳು ಸರ್ವೆ ಮಾಡಿ ಅಲ್ಲೇ ಕಲ್ಲಿಟ್ರು. ಇಟ್ಟಾಗ ಮುಂದೆ ನನಗೆ ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ಸಿಕ್ತು. ನಾನು ಶಾಸಕ ಆದೆ. ಇಲ್ಲಿ ಎಸ್.ಎಂ. ಕೃಷ್ಣ ಮುಖ್ಯಮಂತ್ರಿ ಆದರು. ಕೆ.ಎಚ್. ಪಟೇಲ್ ರವರು, ಎಚ್.ಕೆ. ಪಾಟೀಲ್ ರವರು ನೀರಾವರಿ ಮಂತ್ರಿ ಆದರು. ಅವ್ರಿಗೆ ಹೇಳಿ ಇದನ್ನ ಟೆಂಡರ್ ಕರೆದ ಹೊಸ ಬ್ರಿಡ್ಜ್ ಇವತ್ತು ನಿರ್ಮಾಣ ಆಗ್ಬೇಕಂತಂದ್ರೆ ಎಲ್ಲ ಮಹಿಳೆಯರ ತ್ಯಾಗ ಮತ್ತು ಬಲಿದಾನ ಐತೆ, ನಮಗೆ ಸಹಾಯ ಆಗೈತೆ, ನಮಗೆ ಆಗೈತಿ. ಅದಕ್ಕೆ ಆ ಪ್ರೇರಣೆ ಕೊಟ್ಟಿರ್ತಕ್ಕಂಥ ಸೇತುವೆಗೆ ಗೌರವ ಕೊಡುವಂತದ್ದು ನಮ್ಮೆಲ್ಲರ ಕರ್ತವ್ಯ.
ಅದಕ್ಕೆ ಇವತ್ತು ಈ ಅವಕಾಶ ಮತ್ತೆ ನಮಗೆ ಸಿಗುವುದಿಲ್ಲ ಅಂತ ತಿಳ್ಕೊಂಡು ಇವತ್ತಿಲ್ಲಿ ನಾವು ಪೂಜೆ ಮಾಡಿದ್ದೀವಿ. ಆ ಸೇತುವೆ ನೆನಪು ನಮಗೆ ಮತ್ತೊಮ್ಮೆ ಇವತ್ತಿನ ಪೀಳಿಗೆ 97ರ ನಂತರ ಹುಟ್ಟಿರ್ತಕ್ಕಂಥವ್ರಿಗೆ ಇದು ವಿಚಾರ ಗೊತ್ತಿಲ್ಲ. ಬಹಳ ಮಂದಿಗೆ ಯಾರಿಗೆ ಪೀಳಿಗೆ ಬಹಳ ಮಂದಿ ಹಿರಿಯರಿಗೆಲ್ಲ ಗೊತ್ತೈತದು. ಸಾಮಾನ್ಯ ಸಣ್ಣ ಸಣ್ಣ ಹುಡುಗರಿಗೆಲ್ಲ ಗೊತ್ತಿಲ್ಲ. ಈ ಮಾಡೋ ಉದ್ದೇಶ ಏನಂದ್ರೆ ನಮ್ಮ ಊರಿನ ಇತಿಹಾಸ ನಾವು ಎಲ್ಲಿ ಹುಟ್ಟಿವಪ್ಪ, ನಾವು ಹುಟ್ಟಿರ್ತಕ್ಕಂಥ ಸ್ಥಾನಕ್ಕೆ ಏನು ಮಹತ್ವ ಇತ್ತು. ಯಾಕಂದ್ರೆ ಆಗಿನ ಕಾಲದಾಗ ಶ್ರೀಮತಿ ಇಂದಿರಾ ಗಾಂಧಿ ಅವರು ಇರ್ಬೋದು, ಮಹಾತ್ಮ ಗಾಂಧಿ ಅವರು ಇರ್ಬೋದು, ಜವಾಹರ್ಲಾಲ್ ನೆಹರು ಇರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಇರ್ಬೋದು. ದಿಲ್ಲಿಯಿಂದ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಕೊಲ್ಲಾರ ಬೇಗ ಹಾಕಿದ್ರು ಅವರು. ಅದು ಒಂದೇ ರಸ್ತೆ ಇತ್ತು, ಅವಾಗ ಒಂದೇ ರಸ್ತೆ ಇತ್ತು. ಅಂತ ಒಂದು ಮಹತ್ವ ಜಾಗ ಇರ್ತಕ್ಕಂಥ ಜಾಗದು. ಹಾಗೇನೆ ಈ ಒಂದು ನಮ್ಮ ಊರು ಇಲ್ಲಿ ಕೃಷ್ಣಾ ನದಿ ಇಲ್ಲಿ ಹೆಂಗ್ ಹರಿದೈತೆ ಅಂತ ನಮ್ಮ ಕಡೆ ಎರಡೂ ಕಡೆ ಕಡವಂಡೆ ಹರಿದೈತೆ. ಅದು ಸಾಂಗ್ಲಿ ಮರ ಹಿಡ್ಕೊಂಡು ಬಂದ ಎಲ್ಲಿ ನಾವು ಆಂಧ್ರಕ್ಕೆ ಹೋದ್ರು ಶ್ರೀಶೈಲ ಹೋದ್ರು ಕೂಡ ಬಯಲು ಪ್ರದೇಶ ಕೃಷ್ಣಾ ನದಿ ಎಲ್ಲೂ ಸಿಕ್ಕಿಲ್ಲ. ಕೊಲ್ಲಾರ ಬಿಟ್ರ ಇಲ್ಲಿ ಕಾಂತದ್ ನೋಡ್ರಿ ಕಡೆ ಅಲ್ಲಿ ಪೂರ ಒಂದು 2.5-3 ಕಿಲೋಮೀಟರ್ ಪಾತಾಳ ಐತೆ ಪೂರ ಅಲ್ಲಿ ಹಂಗಿರ್ಗಿ ದಾಟುತ್ತಾರ. ಈ ಒಂದು ಪ್ರದೇಶ ಬಹುಶಃ ಕೃಷ್ಣಾ ನದಿ ಎಲ್ಲಿ ಹುಟ್ಟೈತಿ 4 ರಾಜ್ಯದೊಳಗ ಇಷ್ಟು ಬಯಲು ಎಲ್ಲಿ ಸಿಕ್ಕಿಲ್ಲ. ಕೊಲ್ಲಾರಕ್ಕೆ ಮಾತ್ರ ಬಯಲೈತಿ. ಹಿಂಗಾಗಿ ಅಲ್ಲಿ ಅವ್ರಿ ಬೇಳಿ ಹುಲ್ಲು ಮೇವು ಬೆಳಿತಿತ್ತು. ಅದಕ್ಕೆ ಹೈನುಗಾರಿಕೆಯಲ್ಲಿ ಪ್ರಸಿದ್ಧ ಆಗೋದಕ್ಕೆ ಆ ಕೃಷ್ಣಾ ನದಿ ಕಾರಣ ಮತ್ತು ಅಗಲಾಗ ಪ್ರದೇಶ ಕಾರಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲಿ ಮೀನು, ಮೊಸರು, ಪೇರು ಹಣ್ಣು, ಬದನೆಕಾಯಿ ದೊಡ್ಡ ಒಂದು ರುಚಿ ಇದು. ಬರೀ ಈ ಹೊಳೆದಂಡೆಗ ಬದ್ನೆಗಳು ಹಚ್ಚಿಬಿಟ್ರೆ ಒಮ್ಮೆ ಹಚ್ಚಾಗ ನೀರು ಹಾಕಿಬಿಟ್ರೆ ಸಾಕು. ಮುಂದೆ 15 ಬೆಳಗಲ್ದೆ ಅಗತಿ ಮಾಡ್ತಿದ್ವು. ಅಲ್ಲಿ ಟಮಾಟಿ ಮತ್ತು ಬದನೆಕಾಯಿ ಹೆಂಗ್ ಬೆಳಿತಿದ್ವು ಅಂದ್ರೆ ಜೂನ್ ಕಾರುಣಿವರೆಗೆ ಹೊಳಿ ಬರುವವರೆಗೆ ಜೂನ್ 22 ತನಕ ಬದನೆಕಾಯಿ ಇರ್ತಿದ್ದೇವೆ ನಾವು. ಇಲ್ಲೇ ನಮ್ಮ ದಂಡಿನ ಮ್ಯಾಗ ಅಲ್ಲೇ ಇರ್ತಿದ್ದೆ ನಾನು. ಸುಮಾರು ಒಂದು ಬ್ಯಾಸಿ ಬಂದಾಗ ವರ್ಷನ ವಸ್ತಿ ಅಲ್ಲೇ ತಾಕಳದು ಕಟ್ಕೊಂಡು ಏನು ಕೊಲಾರ ಮುಂದೆ ಹಾಳು ಬಂದು ಹೊಳಿ ಕೂಡ್ತೈತಿ. ಆ ಮೂಲಿಗೆ ನಾವು ಬದನೆಗಳು ಹಚ್ಕೊಂಡು ನಾವು ದನ ಮೇಸ್ಕೊತ ಅಲ್ಲೇ ಇರ್ತಿದ್ದೇವೆ ನಾವು. ಹೀಗಾಗಿ ಅಂತ ಒಂದು ಪ್ರದೇಶ ನಾವು ಕಳ್ಕೊಂಡೇವೆ ಆಲಮಟ್ಟಿ ಡ್ಯಾಮ್ ಮುಳುಗಿದ್ರಿಂದ. ಹೀಗಾಗಿ ಕೊಲ್ಲಾರದ ಇತಿಹಾಸದ ಜೊತೆಗೆ ಕಾಕಣಿಕೆಯ ಮೈಪದ್ಯ ದಾಸರು ಆದಿಲ್ ಶಾಹಿ ಆಸ್ಥಾನದಲ್ಲಿ ಅವರೊಬ್ಬ ಪಂಡಿತರಾಗಿದ್ರು. ಅವರು ಕೂಡ ಹುಟ್ಟಿರ್ತಕ್ಕಂಥದ್ದು ಕಾಕಣಿಕೆ. ಆದ್ರೆ ಇಲ್ಲಿ ಅವ್ರು ಬಂದು ಸ್ನಾನ ಮಾಡ್ತಿದ್ರು, ಬಂದಿಲ್ಲ ಅವ್ರು. ಎಲ್ಲಿ ಮಾಡ್ತಿದ್ರು ನಾವು ಡಬ್ಡಬಿ ಅಂತ ಕರಿತೀವಿ ಆ ಹಳಿನ ಯಾಕಂದ ಮುಂದೆಲ್ಲ. ಅದಕ್ಕೆ ಅವ್ರು ಭಾಸ್ಕರ ತೀರ್ಥ ಅಂತ ಹೆಸರಿಟ್ಟಿದ್ರು. ಅವ್ರು ಏನಿಟ್ಟಿದ್ರು ಭಾಸ್ಕರ ತೀರ್ಥ. ಇಲ್ಲೇ ಬಂದು ದಾಟಿ ಬಂದೇವಳ ಅದು ಭಾಸ್ಕರ ತೀರ್ಥ ಅಂತ ಹೆಸರಿಟ್ಟು ಇಲ್ಲಿ ಸ್ನಾನ ಮಾಡಿ ಹೋಗಿದ್ರು ಅವ್ರು. ಮುಂದೆ ಅವರು ಅವ್ರ ಅಂತ್ಯ ಆದ್ಮೇಲೆ ಅವರ ಇದು ಏನು ಅವರ ವೃಂದಾವನ ಕೂಡ ಮೈಪದ್ಯ ದಾಸ್ ಕಾಕಣಿಕೆ ಮೈಪದ್ಯ ದಾಸ್ ವೃಂದಾವನ ಎಲ್ಲಿತ್ತು ಅಂದ್ರೆ ಹಳಿ ನಮ್ಮ ನಾಕೆ ಇತ್ತು ಅಲ್ಲಿ ಆಗಲೇ ಮಠ ನಿಂತಿರಲ್ಲ. ಆ ಮಠದ ಹಿಂದೆ ವೃಂದಾವನೆ ಕೂಡ ಅಲ್ಲೇ ಇತ್ತು ಅವರು. ಹಾಗೆ ಅಲ್ಲಿ ರಾಮಲಿಂಗೇಶ್ವರ ದೊಡ್ಡ ದೇವಸ್ಥಾನ ಇತ್ತು ಎತ್ತರದ ಮೇಲೆ, ಅದೊಂದು ಇತಿಹಾಸ. ಹಾಗೇನೆ ಕೊಲ್ಲಾರದ ಒಬ್ಬ ಅದೃಶ್ಯ ಕವಿಗಳು ಅಂತಕ್ಕಂಥವ್ರು 12ನೇ ಶತಮಾನದ ಪ್ರೌಢದೇವರಾಯನ ರಾಜನ ಆಸ್ಥಾನದ ಕವಿ ಆಗಿದ್ರು ಅವರು. ಕವಿಯಾಗಿ ಪ್ರೌಢದೇವರಾಯ ಚರಿತ್ರೆ ಕಾವ್ಯ ಬರ್ದಾರ. ಪ್ರೌಢ ದೇವರಾಯ ಚರಿತ್ರೆ ಕಾವ್ಯ ಬರ್ದಾರ ಅವರು. ಅವ್ರ ಸಮಾಧಿ ಕೂಡ ಇಲ್ಲಿ ನೀರೊಳಗೆ ಐತಿ. ಅಂದ್ರೆ ಫೋಟೋ ಕೊಡ್ತಾರೆ, ಇಕ್ಕಟ್ಟು ಮಣ್ಣು ತಗೊಂಡ್ರೆ ಬೊಂಬಾಣೋದೆಲ್ಲ. ಅಂದ್ರೆ ಈ ಕೊಲ್ಲಾರದ ಇತಿಹಾಸ ಇಷ್ಟೆಲ್ಲ ಐತಿ. ಇದಕ್ಕೆ ಈ ಇತಿಹಾಸ ನಮ್ಮ ಮುಂದಿನ ಪೀಳಿಗೆ ಗೊತ್ತಾಗಬೇಕು ಅಂತ ತಿಳ್ಕೊಂಡ ಈ ಪೂಜೆ ನೆಪದಲ್ಲಿ ನಾವೆಲ್ಲ ಸೇರಿ ಕೃಷ್ಣಾ ಮಾತೆಗೆ ಒಂದು ಕೃಷ್ಣಾ ಮಾತೆಯಲ್ಲಿ ಬೇಡ್ಕೊಳ್ಳುವಂತದ್ದೇನು ಅಂತ ಹೇಳಿದ್ರೆ, ಈಗ ಇಡೀ ಒಂದು ಬರೇ ಕರ್ನಾಟಕ ವಿಜಯಪುರ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ ಮಾತ್ರ ಅಲ್ಲ, ರಾಯಚೂರು, ಗುಲ್ಬರ್ಗ ಇರ್ಬೋದು, ಹಾಗೆ ಆಂಧ್ರ ಇರ್ಬೋದು, ತೆಲಂಗಾಣ ಇರ್ಬೋದು, ಶ್ರೀಶೈಲವರೆಗೆ ಇರ್ಬೋದು, ಈ ನದಿ ಮಹಾರಾಷ್ಟ್ರ ಇರ್ಬೋದು, ಎಲ್ಲೂ ಕೂಡ ಬೆಳೆಗಳಿಗೆ ನೀರೆಲ್ಲ ಕಬ್ಬು ಒಣಗಿದಾವ್. ಕಬ್ಬು ಎಷ್ಟು ಒಣಗ್ಯಾವ ಅಂದ್ರೆ ಈ ವರ್ಷದ ಕಬ್ಬಿನ ಪೀಕ ಒಂದು 60% ಬರಂಗಿಲ್ಲ. 60% ಹಾಳಾಗೈತಿ ಇವತ್ತು ನೀರ್ಲಾಕಿ. ಕೃಷ್ಣಾ ನದಿಗೆ ಮಾಪುರ ಸರಿಯಾಗಿ ಬರ್ಲಾರ್ದಕ್ಕೆ ಆ ಕೆಳದಾಗ ನೀರು ಬರಲ್ಲ, ಬರಬೇಕಾದ್ರೆ ಇನ್ನೂ ನೀರು ಬರ್ಬೇಕಿಲ್ಲಿ. ಹಿಂಗಾಗಿ ಆ ಕಬ್ಬು ಹಾಳಾಗೈತಿ, ಬೇರೆ ಬೇರೆ ಬೆಳೆ ಹಾಳಾಗ್ಯದವ, ಗೋವಿನ ಜೋಳ ಬಿತ್ತುದು ಲೇಟ್ ಆಗೈತಿ ಅಂತ ದೊಡ್ಡ ಹಾನಿ ಇಲ್ಲಿ ಆಗೈತಿ. ಸರ್ಕಾರದ ಕಡೆ ಲಕ್ಷ ಕೊಡ್ತೈತಿ ನನಗೆ ಗೊತ್ತಿಲ್ಲ. ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ನಾನು ಪರಿಹಾರ ಕೊಡ್ರಿ ಅಂತ ಹೇಳ್ಕೊಂಡು ಎಷ್ಟು ಮಟ್ಟಿಗೆ ಕೊಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ನಾನು ಆದ್ರೆ ಹಾನಿ ಅಂತೂ ಎಷ್ಟಾಗೈತೆ ಅಂತ ಹೇಳಿದ್ರೆ ಕಬ್ಬು ಅಂತೂ ಈ ಸಲ ಬಹುಶಃ ಸಕ್ಕರೆ ಕಾರ್ಖಾನೆಗಳು ಪೂರ್ತಿ ಅವಧಿ ನಡೆಯಂಗಿಲ್ಲ. 100